तारकः रक्षत्येव तदीयं मां कर्मार्थो गुरुदेवकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಪರಮಾತ್ಮನ ಅಪಾರವಾದ ಮಹಿಮೆಯನ್ನು ಹೇಳುವಂತಹ ಶ್ರೀಮದಾಚಾರ್ಯರ ಒಂದೊಂದು ಶಬ್ದಗಳು ಒಂದೊಂದು ವಾಕ್ಯಗಳು ಕೂಡ ನಮಗೆ ಭಗವಂತನ ಮಹಿಮೆಯನ್ನು ತಿಳಿಸ್ತಾ ಭಗವಂತನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡುವಂತಹ ಶ್ರೇಷ್ಠವಾದ ಸ್ತೋತ್ರ ಗ್ರಂಥ ಅದು ದ್ವಾದಶ ಸ್ತೋತ್ರ. ಶ್ರೀಮದ್ ಆಚಾರ್ಯರು ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಬೋಧ ತನಂಚ ತತಃ ಖಪತಿಂ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿನ್ನೆ ಈ ವಾಕ್ಯದ ಸ್ವಲ್ಪ ಅಭಿಪ್ರಾಯವನ್ನು ನಾವು ತಿಳಿದಿದ್ದೇವೆ. ಪರಮಾತ್ಮ ಪರಬೋಧತನು ಶ್ರೇಷ್ಠವಾದ ಜ್ಞಾನವೇ ಸ್ವರೂಪವಾಗಿ ಉಳ್ಳವನಾಗಿದ್ದಾನೆ, ಜ್ಞಾನ ಸ್ವರೂಪಿಯಾಗಿದ್ದಾನೆ ಪರಮಾತ್ಮ. ಯಾಕೆ ಪರಮಾತ್ಮನಿಗೆ ಉತ್ತಮವಾದ ಜ್ಞಾನವಿದೆ ಎಂಬುದಾಗಿ ನಾವು ತಿಳಿಯಬೇಕು, ಅಥವಾ ನಮಗೆ ಹೇಗೆ ತಿಳಿಯಲು ಆಗುತ್ತದೆ ಅಂತ ಕೇಳಿದರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ವಮತಿ ಪ್ರಭವಂ ಜಗತ್ ಅಸ್ಯ ಯತಃ. ಯಾವ ಕಾರಣ ಪರಮಾತ್ಮ ತನ್ನದೇ ಆಗಿರತಕ್ಕಂತಹ ಬುದ್ಧಿಯಿಂದ ತಾನೇ ಆಲೋಚನೆ ಮಾಡಿ ಅನ್ನೋ ಶಬ್ದಕ್ಕೆ ನಮ್ಮ ಮಾನವರ ಬುದ್ಧಿಯಂತೆ ಆಲೋಚನೆ ಮಾಡಿ ಅಂತ ಅರ್ಥ ಅಲ್ಲ, ಪ್ಲಾನ್ ಮಾಡಿ ಅಂತ ಅರ್ಥ. ವ್ಯವಸ್ಥಿತವಾಗಿ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಆದ್ದರಿಂದ ಆ ಭಗವಂತನ ನಾವು ಜ್ಞಾನ ಸ್ವರೂಪ ಎಂಬುದಾಗಿ ಕರೀತಾ ಇದ್ದೇವೆ. ಇವಾಗ ನಾವು ಯಾವುದಾದರೂ ಒಂದು ಊರಿಗೆ ಹೋದಾಗ ಅಥವಾ ಬೇರೆ ಬೇರೆ ಇವತ್ತಿನ ಕಾಲದಲ್ಲಿ ನಾವು ಯೂಟ್ಯೂಬ್ನೋ ಅಥವಾ ಬೇರೆ ವಿಡಿಯೋಗಳನ್ನು ನೋಡಿದಾಗ ಯಾವ್ದಾವ್ದೋ ಬ್ರಿಡ್ಜ್ಗಳನ್ನು ನೋಡ್ತೀವಿ, ಅಥವಾ ಈ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂತಹ ಬಿಲ್ಡಿಂಗ್ ನೋಡ್ತೀವಿ, ಬೇರೆ 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 ವಿಧವಾಗಿರ್ತಕ್ಕಂತಹ ವಸ್ತುಗಳನ್ನು ನಾವು ನೋಡ್ತೇವೆ. ನೋಡಿದಾಗ ನಮಗೇನ್ ತೋರ್ತದೆ, ಇಷ್ಟು ಅದ್ಭುತವಾಗಿ ಒಬ್ರು ಯಾರೋ 100 ಅಂತಸ್ತಿನ ಮನೆ ಅಥವಾ 200 ಅಂತಸ್ತಿನ ಮನೆ ಕಟ್ಟಿದ್ರೆ ಅಲ್ಲಿ ನಾನಾ ತರಹದ ವ್ಯವಸ್ಥೆಗಳನ್ನೆಲ್ಲ ಮಾಡಿದಾಗ ಎಷ್ಟು ಇದಕ್ಕೆ ಹಿಂದೆ ಶ್ರಮ ಇದೆ, ಎಷ್ಟು ಇದಕ್ಕೆ ಪ್ಲಾನ್ ಇದೆ, ಎಷ್ಟು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಇಲ್ಲದೆ ಇದ್ರೆ ಹೀಗೆ ಕಟ್ಲಿಕ್ಕೆ ಸಾಧ್ಯವಿಲ್ಲ, ಇವನು ಕಟ್ಟಿದವನು ಮಹಾ ಬುದ್ಧಿವಂತನು ಅಂತ ನಾವು ಆ ಕಟ್ಟಿರುವಂತಹ ವ್ಯಕ್ತಿಯ ಬುದ್ಧಿಶಕ್ತಿಯನ್ನ ನಾವು ಚಿಂತನೆ ಮಾಡ್ತೇವೆ. ಯಾಕೆ ಮಾಡ್ತೇವೆ, ಹೇಗೆ ಮಾಡ್ತೇವೆ? ಆ ವ್ಯಕ್ತಿ ಅಷ್ಟು ಬುದ್ಧಿವಂತನಾಗದೇ ಇದ್ರೆ ಈ ರೀತಿಯ ಪ್ಲಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಪ್ಲಾನ್ ಮಾಡಿದ್ದಾನೆಲ್ಲ, ಎಲ್ಲಿಯೂ ಯಾರಿಗೂ ತೊಂದರೆ ಆಗಲಿಲ್ಲ, ಅದ್ಭುತವಾಗಿ ಚೆನ್ನಾಗಿ ಆ ಒಂದು ಕಟ್ಟಡನೋ ನಿರ್ಮಾಣವೋ ಆಗಿತ್ತು ಅಂತ ಆಗಿದ್ದರೆ ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆಯಿಂದ ಮಾಡಿದ್ದಾನೆ ಅಂತ ನಾವು ಹೇಳ್ತೇವೆ. ಈಗ ಒಂದಲ್ಲ ಎರಡಲ್ಲ, ಎಲ್ಲ ವಿಧವಾಗಿರ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಹೀಗೇ ನಡೀತದೆ. ಯಾರ್ಯಾರು ಎಷ್ಟೆಷ್ಟು ಪ್ಲಾನ್ಗಳನ್ನ ಸರಿಯಾಗಿ ಮಾಡ್ತಾರೋ ಅಷ್ಟಷ್ಟು ಆ ರೀತಿಯಾಗಿ ಉತ್ತಮವಾಗಿರ್ತಕ್ಕಂತಹ ಬುದ್ಧಿವಂತರು ಅಂತ ನಾವು ತಿಳಿತೇವೆ. ಹಾಗಾದರೆ ಒಂದು ಕನ್ಸ್ಟ್ರಕ್ಷನ್ ಅಥವಾ ಒಂದು ಇವಾಗೆಲ್ಲ ಹೇಳಬೇಕು ಅಂತಂದ್ರೆ, ಇವಾಗ ನೀವು ಈ ಡಿಸೈನರ್ ಅಂತ ಏನು ಬಂದ್ರು ಅದಕ್ಕಾಗಿ ಪ್ರತ್ಯೇಕವಾಗಿ ಎಲ್ಲದಕ್ಕೂ ಇದೆ. ನಾವು ಒಂದು ಕಂಪನಿ ನಡೆಸ್ಬೇಕು ಅಂದ್ರೆ ಹೇಗೆ ನಡೆಸ್ಬೇಕು, ಅದಕ್ಕೊಂದು ಡಿಸೈನ್ ಮಾಡಿ ಯಾರ್ಯಾರೆಲ್ಲ ಇರ್ಬೇಕು. ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಾವಿರಾರು ಜನ ಇರ್ತಾರೆ, ಆ ಸಾವಿರಾರು ಜನರನ್ನು ಹೇಗೆ ನೇಮನ ಮಾಡೋದು, ಈಗ ಒಂದೊಂದಕ್ಕೂ ಪ್ರತ್ಯೇಕವಾಗಿರ್ತಕ್ಕಂತಹ ವ್ಯವಸ್ಥೆ ಇದೆ. ಆ ವ್ಯವಸ್ಥೆನ ಯಾರು ಡಿಸೈನ್ ಮಾಡ್ತಾರೋ, ಡಿಸೈನ್ ಮಾಡಿದ್ದಕ್ಕೂ ಹಣ ಇದೆಯಲ್ಲ, ಅವನಿಗೆ ಬುದ್ಧಿ ಖರ್ಚು ಮಾಡ್ತಾನೆ, ಹೊಸದಾದ ಪ್ಲಾನ್ ಮಾಡ್ತಾರೆ. ಹಾಗಾದರೆ ದೇವರು ಕೊಟ್ಟ ದೇಹ, ದೇವರು ಕೊಟ್ಟ ಮನಸ್ಸು, ಬುದ್ಧಿ ಇಂದ್ರಿಯ ಇಟ್ಟುಕೊಂಡು ನಾವು ಉಪಯೋಗ ಮಾಡಿಕೊಂಡು ಒಂದು ಕೆಲಸವನ್ನು ಮಾಡಿದಾಗ ಈ ಮನುಷ್ಯನ ವ್ಯಕ್ತಿಯ ನಾನು ಬುದ್ಧಿವಂತ ಅಂತ ಹೇಳೋದಾದರೆ, ಇಂತಹ ನಾನಾ ವಿಧವಾದ ಬುದ್ಧಿಗಳನ್ನು ಪಡೆದು ಹುಟ್ಟಿರುವಂತಹ ಜೀವರಾಶಿಗಳನ್ನು ಹಾಗೂ ಪಶು ಪಕ್ಷಿ ಪ್ರಾಣಿಗಳನ್ನು ಜಡವಾದ ವಸ್ತುಗಳನ್ನು
ಸೃಷ್ಟಿ ಮಾಡಿರ್ತಕ್ಕಂತಹ ಯಾವ ಭಗವಂತನಿದ್ದಾನೋ ಆ ಪರಮಾತ್ಮನಿಗೆ ಎಷ್ಟು ಜ್ಞಾನ ಇರಬೇಕು. ಎಷ್ಟು ಜ್ಞಾನ ಇರಬೇಕು ಅಂತಂದ್ರೆ ಪ್ರತಿಯೊಂದು ವಸ್ತುಗಳ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇರಬೇಕಾಗ್ತದೆ. ಇವಾಗ ಡಾಕ್ಟರ್ ಓದಿರ್ತಕ್ಕಂತಹ ವ್ಯಕ್ತಿ, ಮೆಡಿಕಲ್ ಇದ್ರೊಳಗೆ ಹೋಗಿರ್ತಕ್ಕಂತಹ ವ್ಯಕ್ತಿಗೆ ಸೈಂಟಿಸ್ಟ್ ಆಗು ಅದರೊಳಗೊಂದು ಇವಾಗ ಸ್ಪೇಸ್ ಅಥವಾ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡು ಅಂದ್ರೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಅವರಿಗೆ ಮೆಡಿಕಲ್ ಸೈಂಟಿಸ್ಟ್ ಅದು ಅರ್ಥ ಆಗೋದಿಲ್ಲ. ಹಾಗಾದ್ರೆ ಏನಾಗತ್ತೆ, ತಮ್ಮ ತಮ್ಮ ವಿಷಯಗಳ ಬಗ್ಗೆ ತಾವು ಪ್ಲಾನ್ ಮಾಡ್ತಾರೆ, ಹೇಳ್ತಾರೆ, ಕೇಳ್ತಾರೆ, ಏನಾದ್ರೂ ಮಾಡ್ತಾರೆ, ಮಾಡಬಹುದು. ಆದರೆ ಹಾಗಲ್ಲದೇನೆ ಕೇವಲ ತಮ್ಮಷ್ಟಕ್ಕೆ ತಾನೇ ಯಾವ ಕಾರ್ಯವೂ ಜಗತ್ತಿನಲ್ಲಿ ನಡೆಯೋದಿಲ್ಲ ಅಂದ್ರೆ ನಡೆಯೋದಿಲ್ಲ. ಹಿಂದೆ ಒಬ್ಬ ವ್ಯಕ್ತಿ ಪ್ಲಾನ್ ಮಾಡಿರ್ಬೇಕು, ಆಗ ಆ ವಸ್ತು ಹುಟ್ಟುತ್ತದೆ, ಆ ವಸ್ತು ಸರಿಯಾಗಿ ಕೆಲಸ ಮಾಡ್ತದೆ, ಅದಕ್ಕೆ ತಕ್ಕಂತೆ ಜಗತ್ತಿನಲ್ಲಿ ಎಲ್ಲ ವ್ಯವಹಾರ ನಡೀತದೆ. ನಮ್ಮ ನಾರಾಯಣ, ವಿಷ್ಣು, ಶ್ರೀಹರಿ ಅವನು ಪ್ರತಿಯೊಂದು ವಸ್ತು, ನಾನು ನಿನ್ನೆ ಹೇಳದಲ್ಲ, ಒಬ್ಬ ಮನುಷ್ಯನ ಕೈ ಇದೆಯಲ್ಲ, ಹಸ್ತ ರೇಖಾಗಳು, ಆ ರೇಖಾ ಒಬ್ಬ ಮನುಷ್ಯನಿಗಿದ್ದಂತೆ ಇನ್ನೊಬ್ಬನಿಗಿಲ್ಲ. ಚಿತ್ರ ಏನು ಅಂತಂದ್ರೆ, ಈ ಮನುಷ್ಯ ಸೃಷ್ಟಿ ಇವತ್ತು ನಿನ್ನೆ ಆದದ್ದಲ್ಲ, ಸಾವಿರಾರು ವರ್ಷಗಳಿಂದ, ಲಕ್ಷಾಂತರ ವರ್ಷಗಳಿಂದ ಆಗ್ತಾ ಬರ್ತಾ ಇದೆ. ಆ ಎಲ್ಲಾ ವ್ಯಕ್ತಿಗಳಲ್ಲಿಯೂ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಡಿಸೈನ್ ಅನ್ನು ಮಾಡಬೇಕು ಪರಮಾತ್ಮ. ಮೊದಲನೇದ್ದು ಕೈನೇ ಗೊತ್ತಾಗಂಗಿಲ್ಲ, ಕೈಯೊಳಗೆ ಗರಿಗಳು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಂಗಿಲ್ಲ. ಇವಾಗೆಲ್ಲ ಈ ಕಂಪ್ಯೂಟರ್ ಅದರೊಳಗೆ ಜೂಮ್ ಮಾಡಿ ನೋಡ್ರಿ, ಅದು ಮಾಡಿ ನೋಡ್ರಿ, ಏನೋ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಸೃಷ್ಟಿ ಮಾಡುವಂತಹ ಭಗವಂತ, ಒಬ್ಬೊಂದು ಕೂಸು ಹುಟ್ಟುತ್ತದಲ್ಲ, ಹುಟ್ಟುವಾಗ ಚಿಕ್ಕ ಮಗುದಿರುತ್ತೆ, ಅವನ ಕೈ ಎಷ್ಟು ಚಿಕ್ಕದಾಗಿರುತ್ತೆ, ಅಲ್ಲಿ ಏನ್ ನಾವು ಆ ಗೆರೆಗಳನ್ನ ನೋಡ್ತೀವಿ, ಏನು ಗೊತ್ತಾಗೋದಿಲ್ಲ, ಅದು ಬೆಳೆದಂತೆ ಸ್ಪಷ್ಟವಾಗ್ತಾ ಹೋಗ್ತದೆ. ಹಾಗಾದ್ರೆ ಇದೇ ರೀತಿಯಾಗಿ ಈ ದೇಹಕ್ಕೆ ಮುಂದೆ ಈ ತರಹದ ಕೈ ಕಾಲು ಕಣ್ಣುಗಳು ಬರಬೇಕು, ಆ ತರಹದ ರೇಖೆಗಳು ಇರಬೇಕು ಅನ್ನುವ ವ್ಯವಸ್ಥೆ ಮೊದಲಿಗೆ ಭಗವಂತ ಪ್ಲಾನ್ ಮಾಡದೇ ಇದ್ದರೆ ಮುಂದೆ ಅವನು ಹೇಗೆ ಬರ್ಲಿಕ್ಕೆ ಸಾಧ್ಯ? ಬರೋದಿಲ್ಲ. ಅದರಿಂದಲೇ ಗೊತ್ತಾಗ್ತದೆ, ಮೊದಲಿಗೆ ಪರಮಾತ್ಮ ತಾನು ಈ ವಿಚಾರವನ್ನ ಮಾಡಿಯೇನೆ ತಂದೆ ತಾಯಿಗಳಿಂದ ಹುಟ್ಟಿಸ್ತಾನೆ. ಆ ತಂದೆ ತಾಯಿಗಳಿರ್ತಕ್ಕಂತಹ ಆ ಗುಣಧರ್ಮಗಳು ಅದೆಲ್ಲ ಸೇರಿಸ್ತಾನೆ. ಹೆರಿಡಿಟಿ ಅಂತಂತಾರೆ, ಮತ್ತೊಂದು ಹೇಳ್ತಾರೆ, ಇನ್ನೇನೋ ಹೇಳ್ತಾರೆ. ಆ ಎಲ್ಲಾ ಗುಣಧರ್ಮಗಳು ಬರುವಂತೆ ಭಗವಂತ ಮಾಡಬೇಕಾದರೆ ಆ ವಸ್ತುಗಳಲ್ಲಿ ಯಾವ ತರಹದ ಶಕ್ತಿಯನ್ನು ಇಟ್ಟಿರ್ಬೇಕು ಭಗವಂತ, ಯಾವ ತರಹದ ವ್ಯಾಪಾರ ವ್ಯವಹಾರ ಆಗುವಂತೆ ಆ ಡಿಸೈನ್ ಮಾಡಿರ್ಬೇಕು. ಎಷ್ಟು ಹೇಳ್ತಾರೆ, ಸೈನ್ಸ್ ಓದ್ದಷ್ಟು ನಮಗೆ ಆಶ್ಚರ್ಯವಾಗತ್ತೆ. ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಅಣುವನ್ನ ಪ್ರಾರಂಭ ಮಾಡಿಕೊಂಡು, ಅದು ಪ್ರೋಟಾನ್ ಇರಬಹುದು, ಮತ್ತೊಂದು ಇರ್ಬೋದು, ನ್ಯೂಟ್ರಾನ್ ಇರ್ಬೋದು, ಯಾವುದೇ ಏನೋ ಒಂದು ತಗೊಳ್ರಿ, ಅದು ಹಿಂಗ ವರ್ಟಿಕಲ್ ಆಗಿರ್ಬೇಕಾ ಅಥವಾ ಗುಂಡಾಗಿರ್ಬೇಕಾ ಅಥವಾ ಚೌಕಾಗಿರ್ಬೇಕಾ, ಹೀಗಿದ್ರೆ ಏನಾಗ್ತಿತ್ತು, ಅದ್ರ ಮೇಲೆ ಒಂದು ಕವರ್ ಇದ್ರೆ ಏನಾಗುತ್ತೆ, ಕವರ್ ಇಲ್ಲದೆ ಇದ್ರೆ ಏನಾಗುತ್ತೆ, ಚಿಕ್ಕದಾದದನ್ನ ಇವತ್ತು ನಾವು ಸೈನ್ಸ್ ಒಳಗೆ ಬೇಕಾದಷ್ಟು ಮುಂದೆ ಒಂದು ತಿಳ್ಕೊಂಡು ಹೇಳ್ತೀವಿ. ಇವಾಗ ಪಟ್ಟು ಬ್ಲಡ್ ಕ್ಲಾಟ್ ಆಗತ್ತೆ ಅಂತ ಎಷ್ಟು ಜನ ಹೇಳ್ತಾರೆ, ಇದೆಲ್ಲ ನೀವೆಲ್ಲ ಕೇಳಿರ್ತೀವಿ. ಆದ್ರೆ ಒಂದು ವಿಚಾರ ಏನಂದ್ರೆ, ನಮಗೆ ಇವಾಗ ಕೈಗೆ ಏನಾದ್ರು ಬಡಿತು ಅಂತ ಇಟ್ಕೊಳ್ರಿ, ಕೈ ಬಡದಾಗ ರಕ್ತ ಬರ್ಲಿಕ್ಕೆ ಪ್ರಾರಂಭವಾಗತ್ತೆ. ಸ್ವಲ್ಪ ಹೊತ್ತು ನಾವು ಹಾಗೇ ಹಿಡಿದು ಬಿಟ್ರೆ ತಾನೇ ರಕ್ತ ಗಟ್ಟಿ ಆಗಿಬಿಡ್ತದೆ, ಆಮೇಲೆ ರಕ್ತ ಬರೋದಿಲ್ಲ. ಇದು ರಕ್ತದಲ್ಲಿ ಭಗವಂತ ಆ ರೀತಿಯಾದ ಗುಣವನ್ನು ಕೊಟ್ಟಿದ್ದಾನದಕ್ಕಾಗಿ ಹಾಗೆ ಒಳ್ಳೆಯದಾಗಿದೆ. ಒಂದು ನಳದಾಗೆ ನೀವು ನೀರು ಸ್ಟಾರ್ಟ್ ಮಾಡ್ತೀರಿ ನಲ್ಲಿಯಲ್ಲಿ, ಅದು ಬಂದ್ ಮಾಡಿದ್ರೆ ಬಂದ್ ಆಗ್ತದೆ,
ಹಾಗಿಲ್ಲದೆ ಇದ್ದಾಗ ಇದು ನೀವು ಬಂದ್ ಮಾಡ್ಲಿಲ್ಲ ಇಲ್ಲಿ, ಸುಮ್ಮನೆ ಕೈ ಹಿಡಿದ್ರಿ ಅಷ್ಟೇ, ಸ್ವತಃ ತಾನೇ ಒಣಗಿ ಹೋಯ್ತು. ಹಾಗಾಗಿ ಈ ತರಹದ ಅವಸ್ಥೆ ನೀರು ಇರೋದಿಲ್ಲ, ಹೋಗ್ತಾ ಇರ್ತದೆ. ಪೈಪ್ ಒಳಗಿಂದ ನೀರು ಬರೋ ಹಾಗೆ ಬರ್ತಾ ಇದ್ರೆ ಯಾವಾಗ ನಿಲ್ಲೋದು? ಅಂತಹ ಒಂದು ಗುಣಧರ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ಈ ದೇಹದಲ್ಲಿ ಇರುವ ಒಂದೊಂದು ಪದಾರ್ಥಕ್ಕೂ ಒಂದೊಂದು ವೈಶಿಷ್ಟ್ಯ, ಒಂದೊಂದು ಸಾಮರ್ಥ್ಯ, ಒಂದೊಂದು ಗುಣಧರ್ಮಗಳನ್ನ ಭಗವಂತ ಕೊಟ್ಟಿದ್ದಾನೆ. ಎಲೆಗಳು, ಗಿಡ ಮರಗಳನ್ನ ನೋಡ್ಬೇಕು, ಏನು ಅದ್ಭುತವಾಗಿ ಭಗವಂತ ಸೃಷ್ಟಿ ಮಾಡ್ತಾನೆ, ಬಹಳ ಅದ್ಭುತ. ಅದ್ರದ್ದು ಸೈನ್ಸು ಎಷ್ಟೋ ಜನ ಗೊತ್ತಿದೆ. ಒಂದು ಗಿಡ ನೋಡ್ಕೊಳ್ರಿ, ಯಾವ್ದೇ ಒಂದು ಮಾವಿನ ಹಣ್ಣಿನ ಗಿಡ ತಗೊಳ್ರಿ, ಯಾವುದೇ ಗಿಡ ತೆಗೆದುಕೊಂಡ್ರು ಕೂಡ, ಒಂದು ಹೂವಿನ ಗಿಡ ತೆಗೆದುಕೊಂಡ್ರೆ ಅಲ್ಲಿ ಎಲೆಗಳಾಗಿರ್ತದೆ. ಪಾರಿಜಾತ ಹೂವಿನ ಗಿಡ ಇರುತ್ತೆ ಅಂತ ತಿಳ್ಕೊಳ್ರಿ. ಆ ಪಾರಿಜಾತ ಹೂವಿನ ಗಿಡವನ್ನ ನಾವು ನೋಡ್ತೇವೆ, ಅಲ್ಲಿ ಬೇಕಾದಷ್ಟು ಹೂಗಳಾಗತ್ತೆ, ಕೆಳಗಡೆ ಬೀಳ್ತೀವಿ, ತಗೊಳ್ಕೊತೀವಿ. ಆ ಎಲೆಗಳನ್ನ ಒಂದೊಂದೇ ತೆಗೆದುಕೊಳ್ರಿ, 1, 2, 3 ಎಲೆ ತೆಗೆದುಕೊಳ್ರಿ. ಆ ಎಲೆಗಳಿಗೂ ಒಂದು ದಳ ಇರುತ್ತೆ, ಗೆರೆ ಇರ್ತದೆ, ಅಲ್ಲಿ ಡಿಸೈನ್ ಇರುತ್ತೆ. ವಿಚಿತ್ರ ಏನು ಅಂತಂದ್ರೆ, ಒಂದು ಎಲೆಗೆ ಯಾವ ರೀತಿಯಾಗಿ ಡಿಸೈನ್ ಇದೆಯೋ, ಯಾವ ರೀತಿಯಾಗಿ ವ್ಯವಸ್ಥೆ ಇದೆಯೋ ಇನ್ನೊಂದಕ್ಕಿಲ್ಲ. ಒಂದು ಗಿಡಕ್ಕೆ ಒಂದು ಎಲೆಗೆ ಏನ್ ಡಿಸೈನ್, ಅದು ಇನ್ನೊಂದು ಎಲೆಗಿಲ್ಲ ನೋಡ್ರಿ. ಅಂದ್ರೆ ಎಷ್ಟಾದರೂ ಇದಕ್ಕೆ ಹಿಂದೆ ಬುದ್ಧಿಶಕ್ತಿ ಇರಬೇಕು. ದೇವರಿಗೆ ದೊಡ್ಡ ವಿಷಯವಲ್ಲ ನಾನು ಹೇಳ್ತಾ ಇರೋದು, ಮಾನವರಿಗೆ, ಬೇರೆ ವ್ಯಕ್ತಿಗಳಿಗೆ ಎಷ್ಟಿದು ಶ್ರಮ ಸಾಧ್ಯ ತಿಳ್ಕೊಳಿಕ್ಕಾಗೋದು. ನಮಗೆ ಒಂದು ಗಿಡದಲ್ಲಿ ಎಷ್ಟು ಎಲೆಗಳಿದೆ ಅಂತ ಹೇಳಿಕ್ ಆಗತ್ತಾ? ಆಗೋದಿಲ್ಲ. ಇದನ್ನೇ ತಿಳ್ಕೊಳಿಕ್ ಆಗದೆ ಇರ್ತಕ್ಕಂತಹ ನಾವು ಆ ಗಿಡಕ್ಕೆ ಕೆಳಗಡೆ ನೀರಿರ್ತದೆ, ಮೇಲ್ ಹೋಗುತ್ತೆ, ಎಲ್ಲ ಕಡೆಗೆ ಅದನ್ನ ನೀರು ತೆಗೆದುಕೊಳ್ತದೆ. ಪ್ರತಿಯೊಂದು ಆ ಮರದ ಟೊಂಗೆಗೆ ಹೋಗ್ತದೆ, ಎಲೆಗಳಿಗೆ ಕೊನೆಯವರೆಗೆ ಹೋಗ್ಬಿಡ್ತದೆ. ಇದನ್ನ ಯಾರು ವ್ಯವಸ್ಥೆ ಮಾಡಿದ್ರು? ಯಾರು ಪ್ಲಾನ್ ಮಾಡಿದ್ದು? ಹೇಗಾಯ್ತಿದು? ಸುಮ್ಮನೆ ಆಯ್ತಾ? ತನ್ನಷ್ಟಕ್ಕೆ ತಾನೇ ಆಯ್ತಾ? ವಿಚಿತ್ರ ಏನು ಅಂದ್ರೆ, ಎಲ್ಲಾ ವೃಕ್ಷಗಳನ್ನು ಭಗವಂತ ಅದರ ಬೇರೆಗಳನ್ನ ಭೂಮಿ ಒಳಗೆ ಮಾಡಿಬಿಟ್ಟ. ಅದರಿಂದ ಏನಾಯ್ತು ಅಂತಂದ್ರೆ, ಭೂಮಿಯಲ್ಲಿ ಸಹಜವಾಗಿಯೇ ನೀರಿರುತ್ತೆ. ನಾವು ನೀರ್ ಹಾಕ್ತೀವಿ, ಮೊದಲಿಗೆ ಸ್ವಲ್ಪ ನೀರ್ ಹಾಕ್ಬೇಕು, ಬೆಳೀತದೆ. ಆದ್ರೆ ಎಷ್ಟೋ ಸಾವಿರಾರು ವರ್ಷಗಳವರೆಗೆ ಗಿಡ ಇರ್ತದಲ್ಲ, 100 ವರ್ಷದವರೆಗೆ ಇರ್ತದಲ್ಲ, ಅವುಗಳಿಗೆ ನಾವ್ಯಾ ನೀರ್ ಹಾಕ್ತೀವಿ? ಎಷ್ಟು ಪರ್ವತಗಳಲ್ಲಿ ಗಿಡ ಮರಗಳಿದೆ, ಯಾರಾದ್ರೂ ನೀರ್ ಹಾಕ್ತಾರ ಅಲ್ಲಿ ಹೋಗಿ? ಯಾರು ಹಾಕೋದಿಲ್ಲ. ಹಾಗಾದ್ರೆ ಬೆಳೆದಿದೆಯಲ್ಲ, ಇದೆಯಲ್ಲ, ಅದು ಹೇಗೆ ಬಂತದು? ದಾಸರು ಒಂದು ಹಾಡಿನಲ್ಲಿ ಹೇಳ್ತಾರೆ, ಬೆಟ್ಟದ ತುದಿಯಲ್ಲಿ ಬೆಳೆದ ವೃಕ್ಷಕ್ಕೆ ಕಟ್ಟಿ ನೀರಾರು ಹಾಕಿದವರು. ನಿಮ್ ಮನೆಯಲ್ಲಿ ನೀವು ಮರ ಬೆಳೆಸ್ತೀರಾ ಅಂತ ಆದ್ರೆ ಅಲ್ಲಿ ಒಂದು ತೊಟ್ಟಿ ತರ ಮಾಡ್ತೀರಿ, ಸುತ್ತಲೂ ಇಟ್ಟಿಗೆ ಇಡ್ತೀರಿ, ಒಂದು ಮಣ್ಣು ಇಡ್ತೀರಿ, ಅದ್ರ ಮತ್ತೆ ನೀರ್ ಹಾಕ್ತೀರಿ, ಗಿಡ ಇಡ್ತೀರಿ, ಎಲ್ಲಾ ಮಾಡ್ತೀರಿ, ಸರಿಯಾಗಿದೆ. ಆದ್ರೆ ಒಂದು ಬೆಟ್ಟದ ಮೇಲ್ಭಾಗದಲ್ಲಿ ಯಾವುದೋ ಒಂದು ತುದಿಯಲ್ಲಿ ಒಂದು ವೃಕ್ಷ ಬೆಳೆದಿರ್ತದಲ್ಲ, ಆ ವೃಕ್ಷಕ್ಕೆ ನೀರ್ ಹಾಕಿದ್ದೀರಾ? ನೀವು ಬೀಜ ಹಾಕಿದಿರಾ? ಅದಕ್ಕಾಗಿ ಬೆಳೀತಾ? ಅದು ಇಲ್ಲ. ಹಾಗಾದ್ರೆ ಅದನ್ನ ಯಾರು ಸೃಷ್ಟಿ ಮಾಡಿದ್ರು, ಹೇಗೆ ಸೃಷ್ಟಿ ಮಾಡೋದಕ್ಕೆ ಪ್ಲಾನ್ ಯಾರು ಮಾಡಿದ್ರು? ಪರಮಾತ್ಮ ತಾನೆ. ಆದ್ದರಿಂದ ಭಗವಂತನ ಹಿಂದೆ ಅವನ ಒಂದು ಬುದ್ಧಿ ಇಲ್ಲ ಅಂತಾದರೆ, ಸ್ವಮತಿ ಪ್ರಭವಂ ಜಗದಸ್ಯಯತಃ, ಭಗವಂತನ ಬುದ್ಧಿ, ಭಗವಂತನ ಪ್ಲಾನು, ಭಗವಂತನ ವಿಚಾರ ಇಲ್ಲದೆ ಜಗತ್ತಿನಲ್ಲಿ ಒಂದು ವಸ್ತು ಕೂಡ ಇದೇ ರೀತಿಯಾಗಿರಬೇಕು ಅಂತನ್ನೋ ವ್ಯವಸ್ಥೆ ಆಗುವುದಿಲ್ಲ. ಬಹಳ ವಿಚಿತ್ರ ಅಂದ್ರೆ ಬಹಳ ವಿಚಿತ್ರ. ಎಷ್ಟು ಹೇಳಿದರೂ ಕಡಿಮೆ ಇದೆ, ಎಷ್ಟು ಹೇಳಿದರೂ ಕಡಿಮೆ ಇದೆ. ಪರಬೋಧ ತನುಂಚ ತತಃ ಖಪತಿಂ. ಅಷ್ಟೇ ಅಲ್ಲ, ಭಗವಂತ ಖಪತಿ,
ನಾನಿನ್ನು ಹೇಳಿದೆ, ಇಂದ್ರಿಯಗಳಿಗೆ ಸ್ವಾಮಿ ನಿಯಾಮಕನಾಗಿದ್ದಾನೆ. ನಮಗೆಲ್ಲ ಜ್ಞಾನವನ್ನು ಕೊಡುವನು ಭಗವಂತ, ನಮ್ಮಿಂದ ಕರ್ಮಗಳನ್ನು ಮಾಡಿಸುವನು ಭಗವಂತ, ಸರ್ವಜ್ಞ, ಸರ್ವಾಂತರ್ಯಾಮಿ, ಸರ್ವನಿಯಾಮಕ, ಸರ್ವಪ್ರೇರಕ. ಅಂತಹ ಭಗವಂತನನ್ನ ಬಿಟ್ಟು ನಾವು ಹೇಗೆ ಬದುಕಲು ಸಾಧ್ಯ? ಶ್ರೀಮದ್ ಆಚಾರ್ಯ ಅಂತಾರೆ, ಜಗತ್ತಿನಲ್ಲಿರತಕ್ಕಂತಹ ಕಟ್ಟಿಗೆಗೆ ಒಂದು ಗುಣ ಇದೆ, ಕಲ್ಲಿಗೆ ಒಂದು ಗುಣ ಇದೆ, ಮಣ್ಣಿಗೆ ಒಂದು ಗುಣ ಇದೆ, ಗಿಡ ಮರಗಳಿಗೆ ಒಂದು ಗುಣ ಇದೆ, ಎಲ್ಲದಕ್ಕೂ ಪ್ಲಾನ್ ಇದೆ. ಭಗವಂತ ಇವಾಗ ನಾನು ಫಸ್ಟ್ ಟೈಮ್ ಅಂದ್ರೆ ಬಹಳ ಆಕ್ಸಿಜನ್ನು ಈ ಮನುಷ್ಯನಿಗೆ ಬೇಕಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಬೇಡ, ಗಿಡಗಳಿಂದ ಅದೆಲ್ಲ ನಿಮಗೆ ಗೊತ್ತಿದೆ. ಅತಿ ಚಿಕ್ಕ ಸಣ್ಣ ಇದರಿಂದ ಇದು ಸ್ಟಾರ್ಟ್ ಆಗ್ತದೆ. ಬಟ್ ನಾವು ಅವಾಗ ಓದಿದ್ದಿಲ್ಲ ಫಸ್ಟ್, ಆಮೇಲೆ ಓದಿದಾಗ ತುಂಬಾ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಅಂದ್ರೆ ದೇವರು ಎಷ್ಟು ವ್ಯವಸ್ಥಿತವಾಗಿ ಇಟ್ಟಿದ್ದಾನೆ ಜಗತ್ತಿನಲ್ಲಿ. ಒಂದನ್ನು ಕೊಡು, ಇನ್ನೊಂದನ್ನು ತಗೋ, ಯಾರಿಗೂ ಯಾವುದೂ ತೊಂದರೆ ಆಗ್ಲಿಕ್ಕಿಲ್ಲ. ಎಲ್ಲ ಸೈಕಲ್ ಚಕ್ರ ತನ್ನಷ್ಟಾನೇ ಆಗ್ತಾ ಇರ್ತದೆ, ನಮ್ಗೆ ಗೊತ್ತೇ ಆಗೋದಿಲ್ಲ, ಅನಾಯಾಸವಾಗಿ ಆಗ್ತದೆ. ನಮಗೆ ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಡ. ಇದಕ್ಕೆ ವಿಪರೀತವಾಗಿ ಗಿಡ ಮರಗಳನ್ನ ಮಾಡಿ, ಅಂದ್ರೆ ಮನುಷ್ಯರು ಹಾಗೂ ವೃಕ್ಷಗಳು, ಗಿಡ ಮರಗಳು ಇಬ್ರು ಬದುಕಬೇಕು. ಅದಕ್ಕೊಂದು ವ್ಯವಸ್ಥೆ ಯಾರಿಗೂ ಗೊತ್ತಾಗೋದಿಲ್ಲ. ಇದಕ್ಕೂ ಇವನಿಗೂ ಗೊತ್ತಿಲ್ಲ, ಅವನಿಗೂ ಅದಕ್ಕೂ ಗೊತ್ತಿಲ್ಲ. ಇವತ್ತೇನೋ ನಾವು ಓದಿದ್ದೇವೆ, ಆಮೇಲೆ ತಿಳ್ಕೊಳ್ತೀವಿ, ಅದು ಮಾಡಿ ಮುಂದಿನ ದಿನ ಪ್ರಯತ್ನ ಮಾಡ್ರಿ. ತಿಳ್ಕೊಳ್ಳೋದು ಬೇರೆ, ಮೊದಲಿಗೆ ಡಿಸೈನ್ ಮಾಡೋದು ಬೇರೆ, ಎರಡು ಬಹಳ ವ್ಯತ್ಯಾಸ ಇದೆ. ನೀವು ಎದುರಿಗೆ ಒಂದು ಪುಸ್ತಕ ಚೆನ್ನಾಗಿ ಫೋಟೋ ಗಿಟೋ ಎಲ್ಲ ಹಾಕಿ ಮಾಡಿದ ಮೇಲೆ ಬಹಳ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದ್ರೆ ಇದು ಹಿಂದೆ ಡಿಸೈನ್ ಮಾಡಿದ್ದಾನಲ್ಲ, ಆ ವ್ಯಕ್ತಿಯನ್ನು ನೋಡೋದು ಬಹಳ ಮಹತ್ವದ್ದಾಗಿರುತ್ತೆ. ಬಹಳ ಅದ್ಭುತ, ಬಹಳ ಅದ್ಭುತ. ಎಷ್ಟು ಹೇಳಿದ್ರೂ ಕಡಿಮೆ ಇದೆ. ಪ್ರತಿಯೊಂದು ವಸ್ತುಗಳಲ್ಲಿ ಇವತ್ತಿನ ಸೈನ್ಸ್ ಅನ್ನು ಓದಿದಷ್ಟು ಇಷ್ಟು ಅತ್ಯದ್ಭುತವಾಗಿ ಭಗವಂತನ ಮಹಿಮೆ ಇಷ್ಟು ಗೊತ್ತಾಗ್ತದೆ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ನೀವು ಇವಾಗೆಲ್ಲ ಡಿ ವಿಟಮಿನ್ ಕಡಿಮೆ ಆದ್ರೆ ನೀವು ಹೊರಗಡೆ ಓಡಾಡ್ರಿ, ಸೂರ್ಯನ ಕಿರಣಕ್ಕೆ ಹೋಗ್ರಿ, ಮಾಡ್ರಿ ಎಲ್ಲ ಹೇಳ್ತಾರೆ. ಆಯ್ತು, ಇವತ್ತಿನ ದೊಡ್ಡದಾಗಿರ್ತಕ್ಕಂತಹ ಯುಗದ ಪ್ರಭಾವದಿಂದಾಗಿ ನಾವೆಲ್ಲರೂ ಕೂಡ 10x10 ರೂಮ್ನೊಳಗೆ ಕೂತು ಇಡೀ ಜೀವನ ನಡೆಸ್ತಾ ಇದ್ದೀವಿ, ಹೊರಗಡೆನೆ ಹೋಗೋದಿಲ್ಲ. ಮೊನ್ನೆ ಒಬ್ರು ಯಾರೋ ಒಂದು ಡಾಕ್ಟರ್ ಅನ್ನಿಸ್ತಾ ಹೆಚ್ಚಾಗಿ ಯಾರೋ ಒಂದು ವಿಡಿಯೋ ಹಾಕಿದ್ರು, ಈ ಹೊರಗಿನ ಆಕಾಶನೋ ಅಥವಾ ನಕ್ಷತ್ರಗಳು, ಗ್ರಹಗಳು ಅಥವಾ ಹೊರಗಿನ ಮಟ್ಟ ವಾತಾವರಣ ತೆಗೆದುಕೊಳ್ಳದೆ ನಾವು ಇಲ್ಲೇ ಇದ್ದರೆ ಹೇಗಾಗತ್ತೆ, ಅದರ ಪರಿಣಾಮ ಏನಾಗ್ತಾ ಇದೆ, ತುಂಬಾ ಚೆನ್ನಾಗಿ ಅವರು ವಿವರಣೆ ಮಾಡಿದ್ರು. ಪೂರ್ಣ ಆರೋಗ್ಯ ಹಾಳಾಗ್ತದೆ ಅದರಿಂದಲೇನೆ. ಯಾರು ಮೈ ಚಳಿ ಬಿಟ್ಟು ದೇಹಕ್ಕೆ ಯಾವ ತರದ ವಿಕಾರ ಇಲ್ಲದೆ ಆರಾಮಾಗಿರ್ತಾನೆ, ಆ ವ್ಯಕ್ತಿ ಆರೋಗ್ಯ ಚೆನ್ನಾಗಿರುತ್ತೆ. ನಮಗೆ ಇದು ತಿಂದ್ರೆ ಅದಾಗ್ತದೆ, ಅದು ತಿಂದ್ರೆ ಇದಾಗ್ತದೆ, ಇದು ತಿಂದ್ರೆ ಅದಾಗ್ತದೆ ಅಂತಂದ್ರೆ ಏನು ಗೋವಿಂದ ಅಷ್ಟ ಏನೂ ಆಗೋದಿಲ್ಲ. ತುಂಬಾ ಆಶ್ಚರ್ಯ ಏನು ಅಂದ್ರೆ ಇವತ್ತಿನ ಕಾಲಕ್ಕೆ ಎಲ್ಲರಿಗೂ ಟೆನ್ಷನ್, ಯಾವಾಗ ನೋಡಿದ್ರು ಟೆನ್ಷನ್, ಏನ್ ನೋಡಿದ್ರು ಟೆನ್ಷನ್. ಆಶ್ಚರ್ಯವಾಗತ್ತೆ. ಸಮಸ್ಯೆ ಎಲ್ಲರಿಗೂ ಇದೆ, ಆದ್ರೆ ಅದು ಯಾವಾಗಲೂ ಮನಸ್ಸಿನ ಚಿಂತನೆ ಮಾಡೋ ಅವಶ್ಯಕತೆ ಇದೆ. ಭಗವಂತ ಒಬ್ಬರಿದ್ದ ನೋಡ್ಕೊಳ್ಳಿಕ್ಕೆ, ದೇವ್ರು ನೋಡ್ಕೊತಾನೆ. ಸಮಸ್ಯೆ ಬಂದಾಗ ಪ್ರಶ್ನೆ ಕೇಳಬೇಕು, ಉತ್ತರ ತಿಳ್ಕೊಬೇಕು, ಅಲ್ಲಿ ನೋಡ್ಕೋಬೇಕು, ಹೋಗ್ಬೇಕು, ಅದೆಲ್ಲ ಬೇಡ ಅಂತಂದ್ರೆ ಶಾಸ್ತ್ರ. ಅದು ಶಾಸ್ತ್ರ ಸರ್ವತಾ ನಿಷೇಧ ಮಾಡಿಲ್ಲ, ಹಾಗಾದ್ರೆ ನಮ್ ಜೀವನ ನಡೆಯೋದಿಲ್ಲ. ಹಾಗೆ ಹೇಳ್ತಾ ಇದ್ದೀನಿ.
ವ್ಯರ್ಥವಾಗಿ ಆ ವಸ್ತುವಿನ ಬಗ್ಗೆ ನಾವೇನಾದರೂ ಚಿಂತೆ ಮಾಡ್ತಾ ಇದ್ದರೆ ಅದನ್ನು ಶಾಸ್ತ್ರ ನಿಷೇಧ ಮಾಡ. ನಿನ್ನ ಪ್ರಯತ್ನಕ್ಕೆ ಒಂದು ಲಿಮಿಟೇಷನ್ ಇದೆ, ಅದಕ್ಕೆ ಒಂದು ಪ್ರಯತ್ನನೋ ಬುದ್ಧಿಗೆ ಒಂದು ಲಿಮಿಟೇಷನ್, ಅಷ್ಟನ್ನು ನೀವು ವಿಚಾರ ಮಾಡಿ. ಅದಕ್ಕಿಂತಲೂ ಮೀರಿ ಹೋದರೆ ಯಾವ ಕೆಲಸವೂ ಆಗೋದಿಲ್ಲ. ಹೀಗಾಗಿ ನಾವು ಅತ್ಯಂತ ಸ್ಪಷ್ಟವಾಗಿ ಈ ಮಾತನ್ನು ತಿಳಿಬೇಕು. ಏನ್ ತಿಳಿಬೇಕು? ಪರಮಾತ್ಮ ನಮಗೆ ಎಲ್ಲ ವಿಧವಾಗಿರ್ತಕ್ಕಂತಹ ವ್ಯವಹಾರ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಡಿಸೈನ್ ಮಾಡಿದ್ದಾರೆ. ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಪರಭೂತನಂ ಚ ತತಃ ಖಪತಿಂ. ನಮ್ಮ ಇಂದ್ರಿಯಗಳಿಂದ ಎಷ್ಟು ವಿಚಿತ್ರ ಇಂದ್ರಿಯ, ಒಂದ್ ಹೇಳಿದ್ರೆ ಒಂದು ವಸ್ತು ತಗೊಂಡು ಅದ್ಭುತ. ಇಂದ್ರಿಯಗಳಲ್ಲಿ ವ್ಯವಸ್ಥೆ ಮಾಡಿದ್ದಾನೆ. ಕಣ್ಣು ಇಂತಹ ಪದಾರ್ಥವನ್ನು ನೋಡ್ತದೆ, ಕಿವಿಗೆ ಇದು ಮಾತ್ರ ವಿಷಯವಾಗ್ತದೆ, ಮೂಗಿ ಗಂಧ ಮಾತ್ರವಾಗ್ತದೆ, ಬಾಯಿ ರಸನೇಂದ್ರಿಯ ರುಚಿ ಮಾತ್ರ ಗೊತ್ತಾಗ್ತದೆ, ಬಾಗಿಂದ್ರಿಯ ಮಾತಾಡಿಕ್ ಬರುತ್ತೆ. ಹೀಗೆ ಒಂದೊಂದೊಂದೊಂದನ್ನ ಇಂದ್ರಿಯಗಳನ್ನ ಭಗವಂತ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ನೋಡ್ರಿ ಹೇಗಿದೆ, ಇದರಲ್ಲಿ ಯಾವ ತೊಂದರೆಗಳು ಇಲ್ಲ. ಅತ್ಯದ್ಭುತವಾಗಿ ತುಂಬಾ ಸಹಜವಾಗಿ ನಮಗೆ ಗೊತ್ತಾಗತ್ತೆ. ನಾವು ಕಿವಿಯಿಂದ ಶಬ್ದ ಕೇಳ್ತೀವಿ, ಕಣ್ಣಿನಿಂದ ಪದಾರ್ಥವನ್ನು ನೋಡ್ತೀವಿ. ಕಣ್ಣು ಮುಚ್ಚಿ ಒಂದು ಪದಾರ್ಥ ನೋಡೋದನ್ನ ಆಗೋದಿಲ್ಲ. ಕಿವಿಯನ್ನು ಮುಚ್ಚಿ ಶಬ್ದಗಳನ್ನು ಕೇಳಿಸಕ್ಕಾಗತ್ತ? ಆಗೋದಿಲ್ಲ. ಹಾಗಾದ್ರೆ ಆಯಾ ಇಂದ್ರಿಯಗಳ ಶಕ್ತಿ, ಆ ಇಂದ್ರಿಯಗಳ ಡಿಸೈನು ಅದು ಹೇಳಿಕ್ಕೂ ತುಂಬಾ ಕಷ್ಟ ಇದೆ. ನಾನು ಹೇಳಕ್ ಟೈಮ್ ಆಗುತ್ತೆ ಅಂತ ಹೇಳಿಲ್ಲ ಅಷ್ಟೇ. ನಾನು ಒಬ್ಬ ಡಾಕ್ಟರ್ ಹತ್ರ ಕಣ್ಣಿನ ಡಾಕ್ಟರ್ ಹತ್ರ ಕೇಳಿದ್ದೆ. ನಿಮಗೆ ಕೆಲವರು ಗೊತ್ತಿರುವ ರಂಗನಾಥ್ ಕಟ್ಟಿ ಅಂತ ಈಗಲೂ ಇದ್ದಾರೆ. ಹೇಳ್ತಿದ್ರು, ಕೇವಲ ಕಣ್ಣಿನ ಹಿಂದೆ ಸುತ್ತಮುತ್ತಲು ಲಕ್ಷ ಲಕ್ಷ ನರ್ವ್ಸ್ ಇದೆ ಅಂತ. ನನಗೆ ನೆನಪಿದ್ದಂಗೆ 3 ಲಕ್ಷ ಅಂತ ನೆನಪಿದೆ. ಅಷ್ಟು ಅದು ಎಷ್ಟು ಫಾಸ್ಟ್ ವರ್ಕ್ ಮಾಡ್ತದೆ ಹೇಳಿಕ್ ಸಾಧ್ಯ ಇಲ್ಲ. ನಾನು ಇನ್ನೊಬ್ಬ ಡಾಕ್ಟರ್ ಹತ್ರ ಮಾತಾಡ್ತೀವಿ. ಇದೆಲ್ಲ ಬಹಳ ವೈದ್ಯರು ತುಂಬಾ ನಮಗೆ ಅನುಕೂಲ ಮಾಡ್ಕೊಡ್ತಾರೆ. ನಮ್ಮ ಕಣ್ಣಿಗೆ ರೆಪ್ಪೆ ಇರ್ತದೆ ಮೇಲೆ, ಆ ರೆಪ್ಪೆಯಲ್ಲಿ ಸಣ್ಣದಾಗಿರ್ತಕ್ಕಂತಹ ಹೇರ್ಸ್, ಕೂದಲುಗಳಿದೆ. ಆ ಕೂದಲುಗಳಿಗೆ ಒಂದು ಮಹತ್ವ ಇದೆ, ಒಂದು ಕಾರಣ ಇದೆ, ದೇವರಿಟ್ಟಿದ್ದಕ್ಕೆ. ಡಾಕ್ಟರ್ ಹೇಳ್ತಾ ಇದ್ರು, ಆ ರೆಪ್ಪೆಯಲ್ಲಿ ನಮಗೊಂದು ಕಣ್ಣು ತೊಂದರೆ ಬಂದಾಗ ಒಂದು ಮಾತು ಹೇಳಿದ್ರು, ಅದು ತುಂಬಾ ಚಿಕ್ಕ ಸ್ಥಳ ಅಲ್ಲ, 4 ಸುಟ್ಟು ಹೋಗಿದ್ದಕ್ಕೆ ನಿಮಗೆ ಕಣ್ಣಿಗೆ ತೊಂದರೆ ಆಗ್ತಾ ಇದೆ. ನನಗೆ ಆ ಮಾತು ಕೇಳಿ ಮೊದಲಿಗೆ ಆಶ್ಚರ್ಯ ಆಯ್ತು. ನನಗೇನು ಅಂದ್ರೆ, ಒಂದ್ ಕಡೆ ಬಹಳ ಸಂತೋಷ ಆಯ್ತು, ಒಂದ್ ಕಡೆ ಆಶ್ಚರ್ಯವಾಯ್ತು. ಅಂದ್ರೆ ದೇವರು ಒಂದು ಕಣ್ಣು ಕೊಟ್ಟ, ಕಣ್ಣಿನ ಜೊತೆಗೆ ಒಂದು ರೆಪ್ಪೆ ಕೊಟ್ಟ, ರೆಪ್ಪೆ ಮೇಲೆ ಒಂದು ಕೂದಲನ್ನು ಸೃಷ್ಟಿ ಮಾಡಿದ. ಅದೇನೋ ಕೂದಲು ಅಂತಂದ್ರಲ್ಲ, ಅದು ನಮ್ಮ ಕಣ್ಣೊಳಗೆ ಏನೂ ಹೋಗದೆ ಇರುವಂತೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ದೇವರು ಕೊಟ್ಟಿದ್ದಾನಲ್ಲ. ಅದ್ರೊಳಗ್ರಿ ಒಂದು 100 ಅಂತ ತಗೊಳ್ರಿ, 100ರಲ್ಲಿ 10 ಕಡಿಮೆ ಆದ್ರೂ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಅಂದ್ರೆ ಒಬ್ಬೊಬ್ರು ಬೇರೆ ಬೇರೆ ತರ ಇರಬಹುದು. ನನಗೆ ತುಂಬಾ ಸಂತೋಷ ಆಯ್ತು, ಜೊತೆಗೆ ಆಶ್ಚರ್ಯವೂ ಆಯ್ತು. ಇವತ್ತಿನ ಸೈನ್ಸು, ಇವತ್ತಿನ ವಿಜ್ಞಾನ ಭಗವಂತನ ಮಹಾತ್ಮ್ಯವನ್ನು ತಿಳಿಸ್ಲಿಕ್ಕೆ ದೊಡ್ಡದಾಗಿರ್ತಕ್ಕಂತಹ ಸಾಧನವಾಗಿದೆ. ಎಷ್ಟು ರೀತಿಯಿಂದ ನಾವು ಈ ದೇಹದ ಮಹಾತ್ಮ್ಯನೋ ಬ್ರಹ್ಮಾಂಡದ ಮಹಾತ್ಮ್ಯನೋ ತಿಳಿದ್ರೆ, ಆ ಬ್ರಹ್ಮಾಂಡದ ಸೃಷ್ಟಿಕರ್ತೃವಾಗಿರ್ತಕ್ಕಂತಹ ಭಗವಂತನ ಮಹಾತ್ಮ್ಯ ಗೊತ್ತಾಗತ್ತೆ. ಒಂದೊಂದು ಹಲ್ಲು ದೇವರೇನೋ 32 ಹಲ್ಲು ಕೊಟ್ಟಿದ್ದಾನೆ, ಯಾವ ಬಿದ್ದು ಹೋಗತ್ತಿದ್ದಿರುತ್ತೆ ಅಂತಂತೀವಿ. ಆದ್ರೆ ಡೆಂಟಲ್ ಮಾಡಿದ ಡಾಕ್ಟರ್ ಹತ್ರ ಹೋದ್ರೆ ಗೊತ್ತಾಗತ್ತೆ ಏನು ಒಂದೊಂದು ಹಲ್ಲಿಗೆ ಎಷ್ಟು ಮಹತ್ವ ಅಂತ ಗೊತ್ತಾಗತ್ತೆ. ಲಕ್ಷಾಂತರ ಹಣ ಖರ್ಚು ಮಾಡಿದ್ರು ಕೂಡ ಆ ವ್ಯವಸ್ಥೆ ಬರೋದಿಲ್ಲ. ಅಂತಹದ್ದನ್ನ ಭಗವಂತ ಅತ್ಯಂತ ಸುಲಭವಾಗಿ ನಾವು ಮಾಡಿಕೊಟ್ಟಿದ್ದಾನೆ. ಹೀಗೆ
ಭಗವಂತ ಪರಬೋಧತನು, ಶ್ರೇಷ್ಠವಾದ ಜ್ಞಾನ ಸ್ವರೂಪನಾಗಿದ್ದಾನೆ. ಯಾಕೆ ಗೊತ್ತಾ? ಅದಕ್ಕೆ ಎರಡು ಕಾರಣ ಹೇಳಿದ್ರು. ಶ್ರೀಮದಾಚಾರ್ಯ ಮೊದಲಿಗೆ ಹೇಳಿದ್ರು, ಸ್ವಮತಿ ಪ್ರಭವಂ ಜಗದಸ್ಯತಃ, ಈ ಸಮಸ್ತವಾದ ಜಗತ್ತು ಭಗವಂತನ ಬುದ್ಧಿಯಿಂದ ನಿರ್ಮಾಣ ಮಾಡಲ್ಪಟ್ಟದ್ದು. ಆದ್ದರಿಂದ ಭಗವಂತ ಸರ್ವಜ್ಞ. ಅದೇ ಪರಮಾತ್ಮ ನಮ್ಮ ಎಲ್ಲೆಂದರಿಗಳಿಗೂ ನಿಯಾಮಕನಾಗಿದ್ದಾನೆ. ಅಂತಹ ಭಗವಂತನ ಚಿಂತನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ಭಗವಂತ ಅತ್ಯದ್ಭುತವಾದ ಬೆಲೆ ಬಾಳುವ, ಬೆಲೆಯೇ ಇಲ್ಲದ ದೇಹ, ಇಂದ್ರಿಯ, ಮನಸ್ಸನ್ನು ಕೊಟ್ಟು ನಮ್ಮಿಂದ ಸಾಧನೆ ಮಾಡಿಸ್ತಾ ಇದ್ದಾನೆ. ಅಂತಹ ಭಗವಂತನಿಗೆ ಅನಂತ ನಮಸ್ಕಾರ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.